ಮಕ್ಕಳಿಗೆ ಮಾಹಿತಿ ಕೊಡ್ತಾರೆ. ಇದುವರೆಗೆ ಅವರು ರಿಟೈರ್ಡ್ ಆದಮೇಲೆ ಕಳೆದ 25 ವರ್ಷಗಳಿಂದ ಹಾಗೆ ಮಕ್ಕಳಿಗೆ ಹೋಗಿ ಮಾಹಿತಿ ಕೊಟ್ಟು ಅವರಿಂದ ಸ್ಕಾಲರ್ಶಿಪ್ ಪಡೆದಿರುವ ಒಂದು ಸಂಖ್ಯೆ ಕೇಳಿದರೆ 20 ಕೋಟಿ ರೂಪಾಯಿನ ಒಂದು ಹೆಲ್ಪ್ ಇವರಿಂದ ಆಗಿದೆ. ಅವರು ನಮಗೆ ಒಂದು ಉದಾಹರಣೆ ಹೇಳಿದರು. ಒಬ್ಬಳು ವಿದ್ಯಾರ್ಥಿನಿ 10ನೇ ಕ್ಲಾಸ್ ಆಗಿತ್ತು, ಅಪ್ಪ ಬಿಟ್ಟು ಹೋಗಿದ್ದಾರೆ, ಅಮ್ಮ ಬೀಡಿ ಕಟ್ತಾ ಇದ್ದಾರೆ, ಇನ್ನು ಕಲೀಲಿಕ್ಕೇನೆ ಸಾಧ್ಯ ಇಲ್ಲ ಅಂತ ಬಂದಾಗ ಅವಳಿಗೊಂದು 10,000 ಕೊಟ್ಟರೆ ಒಂದು 2 ತಿಂಗಳು 3 ತಿಂಗಳಿಗೆ ಅದು ಬರುತ್ತೆ. ಹಾಗಾಗಿ ಇವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ PUC ಡಿಗ್ರಿ ಇದೆಲ್ಲ ಓದಿಸ್ಲಿಕ್ಕೆ ಇವರ ರಿಟೈರ್ಮೆಂಟ್ ಪೆನ್ಷನ್ ಹಣದಲ್ಲಿ ಮತ್ತೆ ಸ್ವಲ್ಪ ಒಳ್ಳೆಯ ಮನಸ್ಕರನ್ನ ಎಲ್ಲ ಒಟ್ಟು ಮಾಡಿ ಅವಳಿಗೆ ಕೊಡ್ತಾಳೆ. ಈಗ ಆ ಹುಡುಗಿ 50,000 ಸಂಬಳದ ಒಂದು ಜಾಬಲ್ಲಿದ್ದಾಳೆ. ಅಂದರೆ ಇವರು ಹೇಳಿದ್ದು ವ್ಯಕ್ತಿಗೆ ನಾವು ಕಷ್ಟದಲ್ಲಿದ್ದಾಗ 5,000 10,000 ಕೊಟ್ಟರೆ ಒಂದು ಸ್ವಲ್ಪ ಸಮಯಕ್ಕೆ ಅದು ಸಾಕಾಗುತ್ತೆ, ಆದರೆ ಶಿಕ್ಷಣ ಕೊಟ್ಟರೆ ಅದವರ ಬದುಕನ್ನು ರೂಪಿಸುತ್ತೆ ಅಂತೇಳಿ ಅಂತಹ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ವೇದಿಕೆಯಲ್ಲಿ ನಾವು ಗೌರವಗಳನ್ನು ಸಲ್ಲಿಸ್ತಾ ನನ್ನನ್ನು ಗುರುತಿಸಿದ್ದಕ್ಕೆ ನಾನು ಹೇಳ್ತಾ ಇಲ್ಲ, ಎಷ್ಟೋ ಜನ ಶಿಕ್ಷಕರನ್ನು ಗುರುತಿಸಿ ಇದ್ದಾರೆ ಅಂತ ತೋರಿಸಿಕೊಟ್ಟಿದ್ದಾರೆ ಸಮಾಜಕ್ಕೆ. ಇಂಥ ಕೆಲಸ ಆಗಬೇಕು. ಯಾಕೆಂದರೆ ಇಲ್ಲದೆ ರಿಟೈರ್ಡ್ ಆದ ನಂತರ ನಾವು ತುಕ್ಕು ಹಿಡಿದ ಕಬ್ಬಿಣದ ಹಾಗೆ ಆಗ್ತೇವೆ. ನಾನೀಗ ಏನು ಮಾಡ್ತೇನೆ, ಅವ್ರು ಹೇಳಿದರು ನಾನು ಬೆಳಿಗ್ಗೆ ಹೊರಟ ರಾತ್ರಿಯ ಮನೆ ಮುಟ್ಟುವುದು. ನನ್ನ ಪೆನ್ಷನ್ 60,000 ಪೆನ್ಷನ್ ಬರ್ತದೆ. 60,000ದಲ್ಲಿ 30,000 ಸಮಾಜಕ್ಕಾಗಿ ನೀಡ್ತಾ ಇದ್ದೇನೆ. ಸಮಾಜ 30,000 ಮಾತ್ರ ನಾವು ಉಳಿತಾಯ. ಮೊನ್ನೆ ಅಕೌಂಟ್ನಲ್ಲಿ ಒಂದೊಂದೇ 1,000 ಇದ್ದದ್ದು, 1,000 ಬೇಕಲ್ಲ ಪಾಸ್ ಪುಸ್ತಕಕ್ಕೆ, ಇಲ್ಲದ್ರೆ ಆಗೋದಿಲ್ಲ ನೋಡಿ. ನಾನು ಯಾಕೆ ಕೊಡ್ತಾ ಇದ್ದೇನೆ ಅಂತೇಳಿ, ನನಗೆ 60,000 ಪೆನ್ಷನ್ ಕೊಡ್ತಾರೆ. ಪೆನ್ಷನ್ ಎಲ್ಲಿಂದ ಕೊಡು ಸ್ವಾಮಿ? ಮಂತ್ರಿ ಏನಾದರೂ ಮನೆಯಿಂದ ಕೊಡ್ತಾನ? ನೀವು ಕೊಡಿ, ನನಗೇನು ಬೇಸರ ಇಲ್ಲ. ಅದು ಒಬ್ಬ ಭಿಕ್ಷುಕ ಒಂದು ತುತ್ತು ಅನ್ನ ತಿಂತಾನೆ, ಬಟ್ಟೆ ಹಾಕಿದ್ದಾನೆ, ಚಪ್ಪಲಿ ಹಾಕಿದ್ದಾನೆ, ಟ್ಯಾಕ್ಸ್ ಬಿದ್ದಿದೆ. ಕೋಟಿ ಕೋಟಿ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ ರೋಗಿಗಳು, ಅವರ ಔಷಧಿಗೆ ಟ್ಯಾಕ್ಸ್ ಬೇಕು. ಆ ಹಣ ಅಲ್ಲಿಗೆ ಹೋಗಿ ನಮಗೆ ಬರುವುದಲ್ವ? ಸಮಾಜದ ಹಣ ಅದು. ಸಮಾಜಕ್ಕೆ ನಾನು ಅರ್ಧ ಕೊಡ್ತೇನೆ, ನೀವು ಕೊಡಿ ಅಂತ ನಾನು ಹೇಳುವುದಿಲ್ಲ. ಯಾಕಂದರೆ ನಿಮ್ಮ ಸ್ಥಿತಿಗತಿ ನೋಡಬೇಕಲ್ಲ. ನನಗೆ ಒಂದು ಕಾಲದಲ್ಲಿ 8-16 ಕಿಲೋಮೀಟರ್ ಬರೆ ಕಾಲಲ್ಲಿ ನಡೆದು SLC ಮಾಡಿದವ ನಾನು. ಹಾಗಂತ ಈಗ ಏನು ಸಮಸ್ಯೆ ಇಲ್ಲ. ನನಗೆ 12 ಎಕರೆ ಜಮೀನಿದೆ, ಅಡಿಕೆ ತೋಟ ಉಂಟು, ರಬ್ಬರ್ ತೋಟ ಉಂಟು, ಒಬ್ಬ ಮಗ ಮಾಸ್ಟ್ರು, 12 ಟೀಚರು, ನಮ್ಮಲ್ಲಿ ಬೇಕಾದ ವಾಹನಗಳೆಲ್ಲ ಉಂಟು. ಹಾಗೆ ಸಮಾಜ ನಮಗೇನು ಕೊಟ್ಟಿತ್ತಲ್ಲ, ಸಮಾಜಕ್ಕೆ ನಾವೇನು ಕೊಡ್ಬೋದು ಅಂತ ಆಲೋಚನೆ ಮಾಡೋದು ನಾನು. ಹಾಗಾಗಿ ವಿದ್ಯಾರ್ಥಿ ವೇತನ ಹೇಳಲಿಕ್ಕಾಗಿ ಎಲ್ಲ ಕಡೆ ಸುತ್ತುತ್ತಾ ಇದ್ದೇನೆ. ಎಷ್ಟು ಸಾಧ್ಯವೋ ಅಷ್ಟು ನನ್ನಿಂದ. ಯಾರನ್ನು ಕೂಡ ಬಿಟ್ಟು ಹಾಕುವಾಗ ಹಾಗಂತ ಎಲ್ಲರಿಗೂ ಕೊಡುವಷ್ಟು ನಾನೇನು ಕುಬೇರನ? ನನ್ನಿಂದ ಆಗದೆ ಬೇರೆಯವ್ರಿಗೆ